ಸಿದ್ನೇಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟ ವಿರೋಧಿಸಿ ಮಹಿಳೆಯರ ಆಕ್ರೋಶ. ಡಾಬಾ ಬಂದ್ಗೆ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಪಿಎನ್ಸಿಐಬಿ ನ್ಯೂಸ್ ವರದಿ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಸಿದ್ನೇಕೊಪ್ಪ ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟ ಹಾಗೂ ಡಾಬಾಗಳನ್ನು ಬಂದ್ ಮಾಡುವಂತೆ ಆಗ್ರಹಿಸಿ ಗ್ರಾಮದ ಮಹಿಳೆಯರು ಪ್ರತಿಭಟನೆ ನಡೆಸಿ ಕುಕನೂರು ತಹಸೀಲ್ದಾರರ ಕಚೇರಿಗೆ ಮನವಿ ಸಲ್ಲಿಸಿದರು. ಸಿದ್ನೇಕೊಪ್ಪ ಗ್ರಾಮದ ಮಹಿಳೆಯರು ಒಗ್ಗೂಡಿ ಕುಕನೂರು ಗ್ರೇಡ್ 2 ತಹಸೀಲ್ದಾರರಾದ ಮುರಳೀಧರ ಕುಲಕರ್ಣಿಯವರ ಮೂಲಕ ಅಬಕಾರಿ ಇಲಾಖೆ ಸಚಿವ ಆರ್ಬಿ ತಿಮ್ಮಾಪುರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ತಹಸೀಲ್ದಾರ ಮುರಳೀಧರ ಕುಲಕರ್ಣಿಯವರು ನಿಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳು ಹಾಗೂ ಅಬಕಾರಿ ಇಲಾಖೆ ಸಚಿವರಿಗೆ ಕಳುಹಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ವೇಳೆ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿ ಮನವಿ ಕೇವಲ ಭರವಸೆಯಾಗದೆ ತಕ್ಷಣ ಕ್ರಮ ಕೈಗೊಂಡು ಗ್ರಾಮದಲ್ಲಿನ ಅಕ್ರಮ ಮದ್ಯ ಮಾರಾಟ ಮತ್ತು ಡಾಬಾಗಳನ್ನು ಸಂಪೂರ್ಣ ಬಂದ್ ಮಾಡಬೇಕು, ಸಿದ್ನೇಕೊಪ್ಪವನ್ನು ಅಕ್ರಮ ಮದ್ಯಮುಕ್ತ ಗ್ರಾಮವನ್ನಾಗಿ ರೂಪಿಸಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಮಾತನಾಡಿ, ಅಕ್ರಮ ಮದ್ಯಪಾನದಿಂದ ಗ್ರಾಮದಲ್ಲಿ ಈಗಾಗಲೇ 10 ರಿಂದ 15 ಯುವಕರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯರೇಹಂಚಿನಾಳ, ಬಿನ್ನಾಳ ಹಾಗೂ ಚಿಕ್ಕೇನಕೊಪ್ಪ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಿದ ನಂತರ ಅಲ್ಲಿನ ಜನರು ಮದ್ಯ ಸೇವನೆಗಾಗಿ ಸಿದ್ನೇಕೊಪ್ಪಕ್ಕೆ ಬರುತ್ತಿದ್ದಾರೆ. ಇದರಿಂದ ಇಲ್ಲಿ ಅಕ್ರಮ ಮದ್ಯ ಮಾರಾಟ ಹಾಗೂ ಡಾಬಾಗಳಲ್ಲಿ ಮದ್ಯ ಮಾರಾಟ ಹೆಚ್ಚಾಗಿದೆ. ಗ್ರಾಮಸ್ಥ ಮಹಿಳೆಯರಿಗೆ ನೆಮ್ಮದಿಯಿಲ್ಲದಂತಾಗಿದೆ ಎಂದು ಹೇಳಿದರು. ಮದ್ಯದ ಅಮಲಿನಲ್ಲಿ ಗಂಡಂದರು ಕುಟುಂಬದಲ್ಲಿ ಗಲಾಟೆ ಮಾಡುವುದು, ಹೆಂಡತಿಯರ ತಾಳಿಯನ್ನು ಮಾರಾಟ ಮಾಡಿ ಮದ್ಯ ಸೇವಿಸುವಂತಹ ಘಟನೆಗಳು ಹೆಚ್ಚಾಗಿವೆ ಎಂದು ಮಹಿಳೆಯರು ನೋವು ವ್ಯಕ್ತಪಡಿಸಿದರು. ಕೆಲ ಮಹಿಳೆಯರು ತಾಳಿಯಿಲ್ಲದ ಪರಿಸ್ಥಿತಿಯಲ್ಲಿ ದೇವಸ್ಥಾನಗಳಲ್ಲಿ ಅರಶಿನದ ಕೊಂಬು ಕಟ್ಟಿಕೊಂಡು ಜೀವನ ನಡೆಸುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಳಲು ತೋಡಿಕೊಂಡರು. ಅಕ್ರಮ ಮದ್ಯ ಮಾರಾಟ ಸಂಪೂರ್ಣ ನಿಷೇಧಿಸುವಂತೆ ಒತ್ತಾಯಿಸಿ ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸುವರ್ಣ, ಸಿದ್ದಮ್ಮ, ಚೆನ್ನಮ್ಮ, ಅಂದಮ್ಮ, ಲಕ್ಷ್ಮಮ್ಮ, ದೇವಕ್ಕ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗೇನೈತೆ ಅಂದ್ರೆ ಸಿದ್ನೇಕೊಪ್ಪ ಗ್ರಾಮದಲ್ಲಿ ಈಗ ಮದ್ಯ ಮಾರಾಟ ಹಾಗೂ ಅದ್ರ ಜೊತೆಯಲ್ಲಿ ಡಾಬಾ ಚಲವಾಗೈತಿ. ಡಾಬಾದ ಜೊತೆಯಲ್ಲಿ ಏನಾಗುತ್ತೆ, ಮದ್ಯ ಸರಾಯಿನ ಮಾರಾಕತ್ತಾರೆ. ಆಮೇಲೆ ಸಿದ್ನೇಕೊಪ್ಪ ಗ್ರಾಮದ ಮಹಿಳೆಯರಿಗೆ ಈ ಕಿರುಕುಳ ಜಾಸ್ತಿ ಆಗೈತಿ, ಒತ್ತಡನೂ ಹೆಚ್ಚಾಗೈತಿ. ಆಮೇಲೆ ಏನಾಗ್ಯಾವ ಅಂತಂದ್ರ ಆ ಮಹಿಳೆಯರಿಗೆ ಈ ಕುಡಿಯೋದು ಮದ್ಯಪಾನ ಏನೈತಿ ಮುಖ್ಯ ಕ್ರಮ ಮಾಡ್ಬೇಕು, ಪೂರ್ಣ ಬಂದ್ ಮಾಡ್ಬೇಕು, ನಿಷೇಧ ಮಾಡ್ಬೇಕು. ಈಗ ಆಲ್ರೆಡಿ ಎರೆಂಚಾಳು, ಬಿನ್ನಾಳು, ಚಿಕ್ಕೇನಕೊಪ್ಪ ಎಲ್ಲ ಸುತ್ತಲಳ್ಳಿ ಬಂದ್ ಆದ ಕಾರಣ ಈಗ ಎಲ್ಲರೂ ಈಗ ಕುಡುಕರು ಏನಾಗತ್ತ ಸಿದ್ನೇಕೊಪ್ಪ ಹೋಗಿ ಕುಡಿಯೋದು ಹೆಚ್ಚಾಗೈತಿ. ಅವ್ರ ಮಹಿಳೆಯರಿಗೆ ಕಿರಿಕಿರಿ ಆಗೈತಿ. ಆಮೇಲೆ ಅದೊಂದು ಗ್ರಾಮನ ಸರ್ಕಾರ ಏನೈತಿ, ನಾವು ಏನತ್ತ ಆರ್ಬಿ ತಿಮ್ಮಾಪುರ ಏನು ಅಬಕಾರಿ ಸಚಿವರಿಗೆ ನಾವು ಮನವಿ ಮಾಡಿವಿ. ಏನೋ ಕುಕನೂರು ತಹಸೀಲ್ದಾರ್ ಮೂಲಕನ ಈ ಮನವಿ ಬರ್ದಿವಿ. ಆ ಮನವಿ ಪತ್ರ ಪ್ರಕಾರ ಅಬಕಾರಿ ಇಲಾಖೆ ಏನು ಜಿಲ್ಲಾಡಳಿತ ಬಂತು, ತಹಸೀಲ್ದಾರ್ ಇಲಾಖೆ ಬಂತು, ಸೂಕ್ತ ಕ್ರಮ ಕೈಗೊಂಡು ಶೀಘ್ರದಲ್ಲಿ ಬಂದ್ ಮಾಡೋಂಥ ವ್ಯವಸ್ಥಾನ ನಮ್ಮ ತಹಸೀಲ್ದಾರ್ ಸಾಹೇಬ್ರು ಎಲ್ಲ ಅಧಿಕಾರಿಗಳು ಮಾಡ್ಬೇಕು. ಯಾಕಂತಂದ್ರ ಇನ್ನು ಮದ್ಯ ಮಾರಾಟ ಮಾಡೋರಿಗೆ ಒಟ್ಟು 1 ಲಕ್ಷ ರೂಪಾಯಿ ದಂಡ, ಆಮೇಲೆ ಅದ್ರ ಹಿಡಿದು ಕೊಟ್ಟಾರಿಗೆ ಸಚಿವಾಗಿ ಅದಕ್ಕೆ 5,000 ರೂಪಾಯಿ ಬಹುಮಾನ. ಅದೇನೈತಿ ಅದನ್ನ ಮಾಡೋಂಥ ವ್ಯವಸ್ಥೆನ ಗ್ರಾಮಸ್ಥರನ್ನು ಅದನ್ನ ಹೇಳಿದಾರ. ಆ ಪ್ರಕಾರ ಅದನ್ನ ತಹಸೀಲ್ದಾರ್ ಆಯ್ತು ಯಾರಾಯ್ತು ಮುಕ್ತ ಒಟ್ಟು ಸರಾಯಿ ಮುಕ್ತ ಗ್ರಾಮವನ್ನಾಗಿ ಮಾಡಿ ಮಹಿಳೆಯರನ್ನ ಉಳಿಸ್ಬೇಕು. ಯಾಕಂದ್ರ ಈಗ ಅವ್ರ ಏನ್ ತಾಳಿಸಕ್ಕೆ ಮಾರಿ ಅವ್ರ ತಾಯಿ ಇಲ್ಲದಕ್ಕ ಅಷ್ಟು ಕೊಂಬಕ್ಕೆ ಕಟ್ಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಬಂದ್ ಮಾಡ್ಬೇಕು. ನಮ್ ತಹಸೀಲ್ದಾರ್ ಸಾಹೇಬ್ರು ಏನ್ ಗ್ರೇಡ್ 2 ತಹಸೀಲ್ದಾರ್ ಏನದಾರ ಅವ್ರು ನಮ್ಗೆ ಈ ಮಾಧ್ಯಮ ಮೂಲಕ ಏನ್ ಹೇಳ್ತಾರ ನಮ್ ಮನವಿ ಸ್ವೀಕಾರ ಮಾಡ್ಕೊಂಡು ಹೇಳ್ಬೇಕು. ಸಮಸ್ಯೆ ಕುಡಿದು ಬಾಳ ಇದನ್ ಮಾಡ್ತಾರಿ. ಹೊಲ ಮನಿ ಹಾಕೋದು, ಹುಡ್ರದು ಎಜುಕೇಶನ್ ಮಾಡ್ಸೋದ್ ಹೆಂಗ್ರಿ, ಕುಡಿದು ಬಾಳ ಗಲಾಟೆ ಮಾಡ್ತಾರಿ. ಹೊಲ ಮನಿ ಅಂತ ಏನ್ ನೋಡೋದಿಲ್ರಿ, ಏನ್ರಿ ಎಲ್ಲಾ ಹಾಳ್ ಮಾಡ್ತಾರಿ. ಹುಡ್ರು ಓದ್ಸೋದು, ಮುಂದ್ ಎಜುಕೇಶನ್ ಮಾಡ್ಸೋದು ಬಾಳ ಸಮಸ್ಯೆ ಆಗೈತ್ರಿ. ಕುಡಿದು ಬಾಳ ಗಲಾಟೆ ಮಾಡ್ತಾರಿ. ಬೇಕ್ರಿ ಅಷ್ಟ ಒಟ್ಟಿಗೆ ಬಂದ್ ಆಗ್ಬೇಕ್ರಿ ಕಡ್ಡಾಯವಾಗಿ. ಊರ ಬಾಳ ಮಾರಾಕತ್ತಾರಿ 4-5 ಮಂದಿ. ಅದರ ಹೊಲ್ದಾಗ ಒಂದ್ ಹಾಕ್ಯಾರಿ, ಅದನ್ನ ತೆಗಿಲೇಬೇಕ್ರಿ. ಈಗ ಮನವಿ ಕೊಟ್ಟಿರಿ, ಮನವಿ ಕೊಟ್ಟಿರೇನ? ಹೂನ್ರಿ ಕೊಟ್ಟಿರಿ. ಎಲ್ಲಿ ತಹಸೀಲ್ದಾರ್ ಕೊಟ್ರಿ? ಹೂನ್ರಿ ತಹಸೀಲ್ದಾರ್ ಕೊಟ್ರಿ. ಈಗ ಅವ್ರ ಇನ್ನ ಏನೈತಿ ಬಂದ್ ಆಗ್ಬೇಕು ನಿಮ್ಮೂರ? ಹೂನ್ರಿ ಬಂದ್ ಆಗ್ಬೇಕ್ರಿ. ತಮ್ಮ ಹೆಸರೇನ? ವಿಶಾಲಾಕ್ಷಿ. ನಮ್ಮ ಮನ್ಯಾಗ ಕುಡಿತಾರ್ರಿ, ಜಾಸ್ತಿ ಕುಡಿದು ಹೊಡ್ಯೋದು ಬಡಿಯೋದು ಎಲ್ಲಾ ಮಾಡ್ತಾರ್ರಿ. ರಾತ್ರಿ ಎಲ್ಲಾ ಕುಡಿದ್ ಬಂದು ಮಕ್ಕೊನಾಗ ನೆಮ್ಮದಿ ಇಲ್ರಿ ನಮ್ಗ.
ಸಾಕಾಗಿ ಸಾಯ್ಲಿ ಅಂತಂದ್ ಕೈ ಬಿಟ್ಟು ಅದೀವ್ ನೋಡ್ರಿ ನಾವ್ ಜೀವನ ಮಾಡಾಕತ್ತೀರಿ. ತಾಳಿನೂ ಮಾಡ್ಸ್ಯಾರ್ರಿ, ಅರ್ಸಿನ ಕಂಬು ಕಟ್ಕೊಂಡೇನ್ರಿ. ಅವು ಏನು ಕೃತಕ ಮಾರಿ ಅಲ್ಲಿ ಆ ರೀತಿ ಆಗಿದ್ದಕ್ಕೆ ಅಷ್ಟು. ತಮ್ಮ ಹೆಸರು? ನಮ್ಮ ಹೆಸರು ಮಾದೇವ್ ಅಂತ. ಇವತ್ತು ಏನೇ ತರ ಬಂದ್ ಆಗ್ಬೇಕ್ರಿ. ಇಡೇ ಊರಾಗ ಐತಿ, ಇಡ ಊರಾಗ ಐತ್ರಿ, ಬಂದ್ ಆಗ್ಬೇಕ್ರಿ ಅದು. ಕುಡಿತಾರ್ರಿ. ನಮಗ ನೇಮಿಗಿಲ್ರಿ, ನಿದ್ದೆ ಇಲ್ರಿ, ನಮಗ ಊಟ ಬಂಗಾರ್ರಿ. ನಮ್ಗೆ ಇಷ್ಟ ಸಮಸ್ಯೆ ಆಗ್ಬಿಟ್ಟೈತಿ ನೋಡ್ರಿ. ಅದು ಕುಡಿಯೋದ್ ಮಾತ್ರ ಬಂದ್ ಮಾಡ್ಸ್ಬೇಕು. ಮಾತ್ರ ಬಂದ್ ಅರ್ಶಿನ ಕೊಂಬೆ ಹಾಕತ್ರಿ ಮತ್ ತಾಳೆ ಸತಿ ಮಾಡ್ತಾರ ಅವ್ರು. ಮಾರ್ಕೊಂಡಾಗ ಹೌದ್ರಿ. ತಮ್ಮ ಹೆಸರು ಈಗೇನು ಬಂದ್ ಆಗ್ಬೇಕ? ಬಂದ್ ಆಗ್ಬೇಕ್ ನೋಡ್ರಿ. ಇಡೇ ಊರಾಗ ಅದ? ಎಡೆ ಊರಾಗ. ಹೌದ್ರಿ. ತಮ್ಮ ಹೆಸರು? ಹೆಸರು ಚೆನ್ನಾಗಿ ನೋಡಿ ನಿಂತು ಬಿಡ್ತಾರೆ, ಕುಡಿದು ಬಿಡ್ತಾರೆ. ನಾ ಆ ಕಡೆಲಿಂತ್ರ 9 ಗಂಟೆ 8 ಗಂಟೆ ಸುಮಾರ ಮನೆಲಿಂತ್ರ ಊರಾಗಿಂತ್ರ ಹೊಲಕ್ ಬರ್ತೀನ್ರಿ. ಇಲ್ಲ ಕ್ಯಾಕಿ ಹೊಡೆದ್ರಿ, ಇಲ್ಲ ಹೋಗ್ಕೊಂತ ಹೋಗೋದು ಟಾರ್ಚರ್ ಕೊಡ್ತಾರ್ರಿ. ಅರೆ ದುಡ್ರು 14 ಕೊಡ್ತಾರ, 15 ಕೊಡ್ತಾರ. ಹೋಗಾಕ ಹೊರಗಡೆ ತೊಂದ್ರೆ ಈಗೇನು ಬಂದ್ ಆಗ್ಬೇಕ? ಎಲ್ಲಾ ಸರಿಯಾಗಿ ಬಂದ್ ಆಗ್ಬೇಕ್ರಿ. ನಮ್ರ ಸುಟ್ಟು ಬೂದಿ ಆಗ್ಬೇಕು. ಹ್ಞೂನ್ರಿ. ನಮ್ಮ ಹೆಸರು ಸಿದ್ದಮ್ಮ. ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿ ಹೊಲಕ್ ಹೊಲಕ್ ಬೈತಾರೆ. ಅದೆಲ್ಲ ನಾವು ಮನಿ ಅಲ್ಲೇ ಮೊದ್ಲ ಆಗೈತಿ, ಡಾಬಾ ಆಮ್ಯಾಗ ಐತೇರಿ. ನಮ್ಮ ಮಾಲೆ 4 ವರ್ಷ ಆಯ್ತು ಮನಿ ಆಗಿ. ಬ್ಯಾಡ ಅಂದ್ರು ಕೇಳಿಲ್ರಿ, ಯಾಕೆ ನೀವು ಸರ ಏನಾಗ್ಬೇಕು? ಬಂದ್ ಆಗ್ಲಿ. ಬಂದ್ ಸರ ಬರ್ರಿ.